ಎಲ್ಲರಿಗೂ ನಮಸ್ಕಾರ. ಪಂಚಮಿ ಲಾಗ್ಗೆ ಸ್ವಾಗತ. ಇವತ್ತು ಮೆಗಾ ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಲೀವ್ನ ವಿಡ್ತ್ ಹೇಗೆ ಡಿಸೈಡ್ ಮಾಡೋದು ಅಂತ ಕಂಡುಹಿಡಿಯೋಣ. ಇವಾಗ ನಾನು ಕಟ್ ಮಾಡ್ತಿರೋ ಸ್ಲೀವ್ನ ಅಳತೆ ಬಂದು ಆರ್ಮೋಲ್ 14 ಇಂಚಿದೆ. ಆ 14ನ ಡಿವೈಡೆಡ್ ಬೈ 2 ಮಾಡೋಣ, 7 ಆಗುತ್ತೆ. 7ಅಲ್ಲಿ 1 ಮೈನಸ್ ಮಾಡಿದ್ರೆ 6 ಬರುತ್ತೆ. ಇದು ಸ್ಲೀವ್ನ ವಿಡ್ತ್ ಆಗಿರುತ್ತೆ. ಇವಾಗ 6ನ ಸ್ಲೀವ್ ವಿಡ್ತ್ನ ಫಸ್ಟ್ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಬರುತ್ತೆ. 6ಗೆ ಹಾಕೊಳ್ಳೋಣ. ಮುಂದೆ 1 ಇಂಚು ಸೀಮ್ ಅಲೈನ್ಸ್ ಎಕ್ಸ್ಟ್ರಾ 1 ಇಂಚು ಅಟ್ಯಾಚಿಂಗ್ ಬಿಟ್ಕೊಂಡಿರೋಣ, ಎಕ್ಸ್ಟ್ರಾ ಬಟ್ಟೆ. 6 ಇಂಚು ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ನಂತರ ಸ್ಲೀವ್ನ ಲೆಂತು, ಈಗ ನಾವು ಮಾಮೂಲಿಯಾಗಿ ಈಗ ಲೈನಿಂಗ್ ಇದಕ್ಕಾದರೆ ಸ್ಲೀವಿಗಾದರೆ 1/2 ಇಂಚ್ ಬಿಟ್ಟಿರ್ತೀವಿ. ಲೈನಿಂಗ್ ಇಲ್ಲದೆ ಸಾದಾ ಬ್ಲೌಸಿಗಾದರೆ 1 ಇಂಚ್ ಇಟ್ಟಿರ್ತೀವಿ. ಈಗ ನಾನು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟು ಒಂದು ಲೈನ್ ಹಾಕಿದ್ದೀನಿ ಲೆಂತ್ಗೆ. ಸ್ಲೀವ್ನ ಲೆಂತ್ ಬಂದು ಮೆಗಾ ಸ್ಲೀವ್ ಎಲ್ಲರೂ ಆಲ್ಮೋಸ್ಟು 2.5ಇಂದ 3.5 ಇಂಚ್ ಇಟ್ಟಿರ್ತಾರೆ. ನಾನು ಹಾಗೆ 3.5 ಇಂಚ್ಗೆ ಇಟ್ಟಿದ್ದೀನಿ. ನೋಡಿ, 3.5 ಇಂಚಿಗೆ ಸ್ಲೀವ್ ಇದೆ. ಕ್ಯಾಪ್ ಹೈಟ್ ಯಾವ ಥರ ಡಿಸೈಡ್ ಮಾಡೋದು ಅಂತ ಹೇಳಿದ್ರೆ, ಸ್ಲೀವ್ ಡೌನಿಂಗು ನಾವೇನು 6 ಇಂಚ್ ಇಟ್ಟಿದ್ದೀವಿ ಸ್ಲೀವ್ದು ವಿಡ್ತು, ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡ್ಕೊಂಡಾಗ ನಮಗೆ 3 ಸಿಗುತ್ತೆ. ಆ 3ನ್ನೇ ಕ್ಯಾಪ್ ಡೌನಾಗಿ ತೊಗೊಳ್ಳೋಣ. ಸ್ಲೀವ್ ಡೌನಿಂಗ್ ಇವಾಗ ನಮಗೆ 3 ಇಂಚ್ ಸಿಕ್ತು. ಆ 3 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಮತ್ತು ಇವಾಗ ನಾವು ಅಲ್ಲಿ 3 ಇಂಚು ಸ್ಲೀವ್ ಡೌನ್ ತೊಗೊಂಡಾಗ ಇಲ್ಲಿ ನಮಗೆ ಸಿಕ್ಕಿದ್ದು ಬರೀ ಅರ್ಧ ಇಂಚ್ ಅಷ್ಟೇ. ಈಗ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಿ ಮಾರ್ಜಿನ್ ಫೋಲ್ಡಿಂಗಿಗೋಸ್ಕರ, ಅಲ್ಲಿ ಅರ್ಧ ಇಂಚ್ ಮಾತ್ರ ಸಿಕ್ತು. ನಮಗೆ ಸ್ಲೀವಿಗೆ ಬಟ್ಟೆನೇ ಸಿಗ್ತಾ ಇಲ್ಲ ಅಲ್ವಾ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಲೀವ್ ಶೇಪ್ ಹಾಕ್ಕೊಬಿಡೋಣ. ಕರೆಕ್ಟಾಗಿ ಅರ್ಧಕ್ಕೆ 6 ಇಂಚ್ ಇದೆಯಲ್ಲ, ಅದನ್ನು ಮಧ್ಯಕ್ಕೆ ಅರ್ಧಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ನನಗೆ ಈ ಥರ ಅರ್ಧಕ್ಕೆ ಹಾಕ್ಕೊಂಡಾಗ ಸ್ವಲ್ಪ ಸ್ಲೀವ್ ಹಿಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಇನ್ನೂ 1/2 ಇಂಚ್ ಮುಂದಕ್ಕೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಇಟ್ಕೊಳ್ಳಿ. ಕಾಮನಾಗಿ ಎಲ್ಲರೂ ಅರ್ಧಕ್ಕೆ ಹಾಕೋತಾರೆ, ಅದನ್ನು ನೀವು ಡಿಸೈಡ್ ಮಾಡ್ಕೊಂಡು ಹಾಕ್ಕೋಬೇಕು. ನಾನೀಗ 1/2 ಇಂಚ್ ಮುಂದಕ್ಕೆ ಬಂದು ಅಲ್ಲೊಂದು ಲೈನ್ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲೂ ಅಷ್ಟೇ ನಾವು ಫೋಲ್ಡಿಂಗ್ ಮಾಡಿದ್ದೀವ, ಅಲ್ಲಿಂದ ಕರೆಕ್ಟಾಗಿ ಅರ್ಧಕ್ಕೆ ತೊಗೊಂಡು ಅಲ್ಲಿಂದ 1/2 ಇಂಚ್ ಮುಂದೆ ಬಂದು ಅಲ್ಲೊಂದು ಮಾರ್ಕ್ ಕಟ್ಕೊಂಡು ಲೈನ್ ಹಾಕ್ಕೊಳ್ಳೋಣ. ಇವಾಗ ಈ ಲೈನು ಮತ್ತು ಈ ಲೈನ್ ಎರಡನ್ನೂ ಜಾಯಿಂಟ್ ಮಾಡೋಣ. ಈ ಥರ. ಇವಾಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟು ಮತ್ತು ಈ ಪಾಯಿಂಟು ಸ್ಲೀವ್ ಡೌನ್ ಮಾಡಿದ್ದೀವಲ್ಲ ಕ್ಯಾಪ್ ಹೈಟು, ಅಲ್ಲಿಗೆ ಒಂದು ಮಾರ್ಕು, ಮತ್ತು ಇಲ್ಲಿ ನಾವು ಫೋಲ್ಡಿಂಗ್ ಮಾಡಿರೋದ್ರಿಂದ 1 ಇಂಚ್ ಮುಂದೆ ಬಂದು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ 3 ಮಾರ್ಕನ್ನು ಸೇರಿಸ್ಕೊಳ್ಳಿ ಈ ಥರ. ಆವಾಗ ನೀಟಾಗಿ ಶೇಪ್ ಬರುತ್ತೆ ನಮಗೆ. ನೆಕ್ಸ್ಟು ಇಲ್ಲಿ ನಮಗೆ 1/2 ಇಂಚ್ ಇದೆಯಲ್ಲ, ಮುಂದೆ ನಮಗಿನ್ನೂ 1 ಇಂಚ್ವರೆಗೂ ಪೀಸ್ ಬೇಕಾಗುತ್ತೆ. ಈಗ ನಾವು ಅದನ್ನೇ ಫೋಲ್ಡ್ ಮಾಡಲಿ ಅಥವಾ ಲೈನಿಂಗಿಗೆ ಅಟ್ಯಾಚ್ ಮಾಡಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿಂದ 1.5 ಇಂಚ್ ಮುಂದೆ ಬಂದು ಅಲ್ಲಿಂದ ಒಂದು ಕ್ರಾಸಾಗಿ ಈ ಥರ ಶೇಪ್ ಕೊಟ್ಕೊಳ್ಳೋಣ. ಈ ಥರ. ಈಗ ನಾವೇನು ಮಾಡಿದ್ವಿ, ಮತ್ತು ಇನ್ನೂ 3/4 ಇಂಚ್ ಡೌನಿಗೆ ಬಂದಿದ್ದೀವಿ. ಇವಾಗ ನಮಗೆ ಸ್ಲೀವ್ ಬಟ್ಟೆ ಸಿಕ್ತು. ಇವಾಗ ನಮಗೆ ಅಟ್ಯಾಚಿಂಗಿಗೆ ಮಾರ್ಜಿನ್ ಸಿಕ್ಕಿಲ್ಲ ಅಲ್ವಾ. ಇವಾಗ ಏನು ಮಾಡಬೇಕು, ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಕೋಬೋದು. ಇಲ್ಲ ನಮಗೆ 1 ಇಂಚ್ ಇದೆ ಅಂತ ಅಂದಾಗ ನಮ್ಗೆ 1 ಇಂಚ್ ಬೇಡ ಅಂದರೆ 1/2 ಇಂಚಿಗೆ ಅದನ್ನೇ ಫೋಲ್ಡಿಂಗ್ ಮಾಡ್ಕೋಬೋದು. ಇಲ್ಲ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೊಂಡ್ರೂ ಕೂಡ ಆಗುತ್ತೆ. ಮಿನಿಮಮ್ 1 ಇಂಚ್ ಬೇಕೇ ಬೇಕು ಸ್ಲೀವ್ ನಮಗೆ. ಇವಾಗ ಇದು ಕರೆಕ್ಟಾಗಿ ಬರುತ್ತೆ ನೋಡಿ. ಮತ್ತು ಈ ಶೇಪಿಂದ 1/2 ಇಂಚ್ ಗ್ಯಾಪ್ ಕೊಟ್ಟು ಒಂದು ಫ್ರಂಟ್ ಶೇಪಿಗೆ ಒಂದು ಶೇಪ್ ಕೊಟ್ಕೊಳ್ಳೋಣ. ಈ ಥರ. ಇವಾಗ ನಾವು ಹೇಗೆ ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ಒಂದು ಕಟ್ ಮಾಡ್ಕೊಳ್ಳೋಣ. ಈಗ ನಾನು 3.5 ಇಂಚಿಗೆ ಏನು ಸ್ಲೀವ್ ಮಾರ್ಕ್ ಮಾಡಿದ್ನೋ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. 3.5 ಇದೆ, ನಾನು ಅಟ್ಯಾಚಿಂಗಿಗೆ 1/2 ಇಂಚು ಮತ್ತು ಕೆಳಗಡೆ ಅಟ್ಯಾಚಿಂಗಿಗೆ 1/2 ಇಂಚು ಹೋದರೆ 2.5 ಕರೆಕ್ಟಾಗಿ ಬರುತ್ತೆ. ಮೆಗಾ ಸ್ಲೀವ್ 2.5 ಇದ್ರೇ ಚೆನ್ನಾಗಿ ಕಾಣೋದು. ಈ ಥರ. ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರಾಗಿ ನೋಡಿ.
ಹಾಗೆ ಈಗ ಫ್ರಂಟ್ಗೆ ಶೇಪ್ ಕೊಟ್ಟಿದ್ವಲ್ಲ 1/2 ಇಂಚು ಅದನ್ನು ಶೇಪ್ ತಗೊಳ್ಳೋಣ. ನೋಡಿ ಇವಾಗ ಆಯಿತು, ಈ ಥರ ಬರುತ್ತೆ. ನೋಡಿ ಮುಂದೆ ನೀವು ಶೇಪ್ ಬಂದಿದೆ ಅಂತ ಹೇಳ್ಬೋದು. ಈ ಥರ ಶೇಪ್ ಇದ್ರೇ ಅದು ಎತ್ಕೊಂಡಂಗೆ ಕಾಣೋದು ಮೆಗಾ ಸ್ಲೀವ್, ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.